ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಬದನೆಕಾಯಿ ಭರ್ತಾ ಮಾಡೋದು ಹೇಗೆ ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಬದನೆಕಾಯಿ ಒಂದು ತಗೊಂಡಿದ್ದೀನಿ. ನೀವು ಈ ಥರದ ಬದನೆಕಾಯಲ್ಲೂ ಮಾಡ್ಕೋಬೋದು. ಹಸಿಮೆಣಸಿನ್ಕಾಯಿ 5, ಈರುಳ್ಳಿ ಸೈಜ್ದು ಒಂದು ತಗೊಂಡು ಸಣ್ಣಕ್ಕೆ ಹೆಚ್ಕೊಂಡಿರೋದು, ಹಸಿ ಬಟಾಣಿ 1/4 ಕಪ್ಪು, ಸಣ್ಣದೊಂದು ಕ್ಯಾರೆಟು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ಶುಂಠಿ ಅರ್ಧ ಇಂಚಿನಷ್ಟು ತುರ್ಕೊಂಡಿರೋದು, ಬೆಳ್ಳುಳ್ಳಿ 1 ಗಡ್ಡೆ ಇದು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ಹುಣಸೆಹಣ್ಣು ನೆನೆಸ್ಕೊಂಡಿದ್ದೀನಿ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಸಾಸಿವೆ ಜೀರಿಗೆ, ಎಣ್ಣೆ, ಕೊತ್ತಂಬರಿ ಸೊಪ್ಪು. ಈಗ ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ. ಈ ಸ್ಟ್ಯಾಂಡ್ ಇಡ್ತಾ ಇದ್ದೀನಿ. ಈ ಸ್ಟ್ಯಾಂಡ್ ಇಲ್ಲದೆ ಹಾಗೇನೂ ಬದನೆಕಾಯಿ ಸುಟ್ಕೋಬೋದು. ಈ ಬದನೆಕಾಯಿಗೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ. ಸುಟ್ಟ ಮೇಲೆ ಸಿಪ್ಪೆ ತೆಗಿಯೋಕ್ಕೆ ಸುಲಭವಾಗಿ ಬರುತ್ತೆ. ಈಗ ಹಸಿಮೆಣಸಿನ್ಕಾಯಿನೂ ಇಲ್ಲೇ ಪಕ್ಕದಲ್ಲೇ ಅವನು ಸುಡೋಕ್ಕೆ ಇಡೋಣ. ಎಲ್ಲ ಕಡೆಗೂ ತಿರುಗಿಸಿ ಬೇಯಿಸ್ಕೊಳ್ಳೋಣ. ಚಾಕುಲ್ ಸ್ವಲ್ಪ ಮಾರ್ಕ್ ಮಾಡ್ಕೊಳ್ಳೋಣ, ಇಲ್ಲದ್ರೆ ಸಿಡಿದ್ಬಿಡುತ್ತೆ. ಈ 1 ನಿಮಿಷಕ್ಕೂ ತಿರುಗಿಸ್ತಾ ಎಲ್ಲ ಕಡೆಗೂ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ. ಚೆನ್ನಾಗಿ ಸುಡಬೇಕದು. ಹಸಿಮೆಣಸಿಕಾಯಿ ಸುಟ್ಟಿದ್ದು ತೆಕ್ಕೊಂಬಿಡೋಣ. ಇದೊಂದು 10 ನಿಮಿಷ ಬೇಕಾಗುತ್ತೆ ಇದು ಎಲ್ಲ ಕಡೆಗೂ ಚೆನ್ನಾಗಿ ಬೇಯೋಕೆ. ಇದಾಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಹೀಗೆ ಮುಟ್ಟಿದ್ರೆ ಎಲ್ಲ ಮೆತ್ತಗಾಗಿ ಒಳಗಡೆ ಹಿಂಗೆ ಹೋಗ್ತಾ ಇದೆ. ಇದು ತಣ್ಣಗಾಗಬೇಕು. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ಪೂರ್ತಿ ತಣ್ಣಗಾಗುವವರೆಗೂ ಇದನ್ನ ಸಿಪ್ಪೆ ತೆಗೆದ್ಬೇಡ. ಸುಟ್ಟಿರೋ ಬದನೆಕಾಯಿ ತಣ್ಣಗಾಗುವವರೆಗೂ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಂಡ್ಬಿಡೋಣ. 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ಈಗ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಸಾಸಿವೆ ಸ್ವಲ್ಪ ಚಟಪಟ ಆಗಲಿ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಈಗ ಶುಂಠಿ ಮತ್ತು ಬೆಳ್ಳುಳ್ಳಿ ತುರ್ಕೊಂಡಿದ್ದೀನಿ. ಈ ಬೆಳ್ಳುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡಿರೋದು. ಕ್ಯಾರೆಟ್ ಹಾಕ್ಕೊಳ್ಳೋಣ. ಹಾಗೆ ಹಸಿ ಬಟಾಣಿ. ಇದಕ್ಕೆ ಒಂಚೂರು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ತುಂಬ ಕ್ಯಾರೆಟ್ ಮತ್ತು ಬಟಾಣಿ ತುಂಬ ಏನು ಬೇಯಿಸೋದು ಬೇಡ. ಈಗ ಸಾಕು. ಇದು ಒಂದು 1/4 ಭಾಗನಷ್ಟು ಬೆಂದರೆ ಸಾಕು. ಆಫ್ ಮಾಡ್ಕೊಳ್ಳೋಣ ಗ್ಯಾಸ್. ಜಾರಿಗೆ ಸುಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಹುಣಸೆ ಹಣ್ಣು ನೆನೆಸಿದ್ದೀನಿ. ಮತ್ತು ಅದಕ್ಕೆ ಒಂದು ಸ್ವಲ್ಪ ಉಪ್ಪು. ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇಷ್ಟು ತರಿಯಾಗಿ ಮಾಡ್ಕೊಂಡಿದ್ದೀನಿ. ಸಾಕು. ಇದು ನೋಡಿ, ಹೀಗೆ ಎಣ್ಣೆ ಹಚ್ಚೋದ್ರಿಂದ ಸಲೀಸಾಗಿ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ.
ನೋಡಿ ಈ ಥರ ಎಲ್ಲ ಸಿಪ್ಪೆ ತಕ್ಕೊಂಡಿದ್ದೀನಿ. ಈಗ ಇದ್ರ ತುಂಬು ಕಟ್ ಮಾಡ್ಕೊಂಡ್ಬಿಡೋಣ. ನೋಡಿ ಈ ಥರ ಪೀಸ್ ಮಾಡಿಕೊಂಡು ಈಗ ನಾನು ತರಿಯಾಗಿ ಹಸಿಮೆಣಸು ರುಬ್ಕೊಂಡಿದ್ದೀನಿ. ಒಂದೇ ನಿಮಿಷ ಒಂದು ರೌಂಡ್ ತಿರುಗಿಸ್ಬಿಡೋಣ ಅದಕ್ಕೆ. ಈಗ ಇದನ್ನು ಒಂದು ನಿಮಿಷ ಮಿಕ್ಸಿ ಹಾಕೊಂಡ್ಬಿಡೋಣ. ಹಸಿಮೆಣಸು ಇದೆಲ್ಲ ಮಿಕ್ಸ್ ಆಗಿದೆ. ಈಗ ಈ ಒಗ್ಗರಣೆಗೆ ರುಬ್ಕೊಂಡಿರೋ ಸುಟ್ಟು ಬದನೆಕಾಯಿ ಸೇರಿಸ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊತೀನಿ. ಈಗ 2 ಸರಿ ಸೇರಿಸ್ಕೊಂಡಿದ್ದೆ. ಸುಟ್ಟಿರೋದ್ರಿಂದ ಮತ್ತೇನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ. ಇದು ರೊಟ್ಟಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿಗೆ ಬದನೆಕಾಯಿ ಭರ್ತಾ ರೆಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.